ಅರಣ್ಯ ಇಲಾಖಾ ಗಿಡಗಳ ಮಾರಣ ಹೋಮ, ಆರೋಪಿಗಳ ಪತ್ತೆ. ಅರಣ್ಯ ಇಲಾಖೆ ಸಹಿತ ಪೊಲೀಸ್ ಠಾಣೆಯಲ್ಲೂ ಪ್ರಕರಣ ದಾಖಲು. ಮಾನವೀಯತೆ ಕಳೆದುಕೊಂಡ ವ್ಯಕ್ತಿಯೋರ್ವನ ನಿರ್ದೇಶನದಂತೆ ಹೆದ್ದಾರಿ ಅಂಚಿನ 40 ಗಿಡಗಳ ಮಾರಣ ಹೋಮ ನಡೆಸಿದ ಆರೋಪಿಯ ಪತ್ತೆಯಾಗಿದ್ದು, ಆತನ ವಿರುದ್ಧ ಅರಣ್ಯ ಇಲಾಖೆ ಸಹಿತ ಪಡುಬಿದ್ರಿ ಪೊಲೀಸ್ ಠಾಣೆಯಲ್ಲೂ ಪ್ರಕರಣ ದಾಖಲಾಗಿದೆ. ಆರೋಪಿ ಮಂಗಳೂರು ಮೂಲದ ಹೆದ್ದಾರಿ ಪಕ್ಕದ ಬೃಹತ್ ಜಾಹೀರಾತು ಫಲಕಗಳ ಗುತ್ತಿಗೆದಾರ ಎನ್ನಲಾದ ರೋಹನ್ ಫಾಯಸ್ ಬುಧವಾರ ಪಡುಬಿದ್ರಿಯ ಅಲಂಗಾರು ಎಂಬಲ್ಲಿನ ಹೆದ್ದಾರಿ ಪಕ್ಕದ 40 ಗಿಡಗಳನ್ನು ಮನುಷ್ಯ ಮಾತ್ರರು ಮಾಡಲಾಗದ ಕೃತ್ಯ ನಡೆಸಿ ಧ್ವಂಸ ಮಾಡಿದ್ದ ಬಗ್ಗೆ ಅರಣ್ಯ ಇಲಾಖಾ ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದು, ಆರೋಪಿ ಪತ್ತೆಯಾಗಿ ತಾನು ಮಾಡಿದ್ದು ತಪ್ಪಾಗಿದೆ, ನಾನು ಮಾಡಿದ ತಪ್ಪಿಗೆ ದಂಡ ನೀಡುವುದಾಗಿ ದೂರವಾಣಿ ಮೂಲಕ ಗುರುವಾರ ಘಟನಾ ಸ್ಥಳಕ್ಕೆ ಬಂದಿದ್ದ ಅರಣ್ಯ ಇಲಾಖಾ ಉನ್ನತ ಅಧಿಕಾರಿಯವರಲ್ಲಿ ತಪ್ಪಿ ಒಪ್ಪಿಕೊಂಡಿದ್ದ. ಸ್ಥಳದಲ್ಲಿದ್ದ ಜಾಹೀರಾತು ಫಲಕಗಳಿಗೆ ಅಡ್ಡಿಯಾಗುತ್ತೆ ಎಂಬ ಕಾರಣವೊಡ್ಡಿ ಈ ಮರಗಿಡಗಳನ್ನು ನಾಶ ಮಾಡಿದ್ದೆ ಎಂದಿದ್ದ. ಸ್ಥಳಕ್ಕೆ ಬರುವುದಾಗಿ ಅಧಿಕಾರಿಗಳನ್ನು ಏಮಾರಿಸಿ ತಾನು ಸ್ಥಳಕ್ಕೆ ಬಾರದೆ ಅಧಿಕಾರಿಗಳಿಗೆ ಚಳ್ಳೆ ಹಣ್ಣಿ ತಿನ್ನಿಸಿದ್ದಾನೆ. ಅಂತಿಮವಾಗಿ ವಿಧಿ ಇಲ್ಲದೆ ಆ ಭಾಗದ ಬೃಹತ್ ಜಾಹೀರಾತು ಫಲಕಗಳಿಗೆ ಹಾನಿ ಎಸಗಿದ್ದಲ್ಲದೆ ಆರೋಪಿ ರೋಹನ್ ಫಾಯಸ್ ವಿರುದ್ಧ ಅವಳಿ ಇಲಾಖೆಯಲ್ಲೂ ಪ್ರಕರಣ ದಾಖಲಿಸಲಾಯಿತು.